ಕಳ್ರಿಂಗ ಎಷ್ಟೊತ್ತು ಸುಮ್ಮನೆ ಅದು ಫುಲ್ಲು ಆಗೋವರೆಗೂ. ಹಾಯ್ ನಮಸ್ಕಾರ ಎಲ್ರಿಗೂ ಹೋಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರಿಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಸುಮ್ಮನೆ ಖಾಲಿ ಇದ್ದೆ, ಅದಕ್ಕೋಸ್ಕರ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಲಾಗ್ ಮಾಡ್ತಾ ಇದ್ದೀನಿ. ಏನು ವಿಷಯ ಅಂತಂದರೆ ಇವತ್ತು ಸಂಡೇ ನಾನು ಲಾಗ್ ಮಾಡ್ತಾ ಇರೋದು. ನಾನು ವರಮಹಾಲಕ್ಷ್ಮಿ ಆದಮೇಲೆ ಸಾಟರ್ಡೆ ದಿನ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಊರಿಗೆ ಅಂದರೆ ನಮ್ಮ ಅಮ್ಮನ ಮನೆ, ತವ್ರ ಮನೆ ಬಳ್ಳಾರಿ ಕಡೆ ಸಿರುಗುಪ್ಪ ನಡಿವಿ ಅಂತಂದೇಳಿ ಅಲ್ಲಿಗೆ ಹೋಗಬೇಕಾಗಿತ್ತು. ಬಟ್ ಹೂ ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಯಜಮಾನ್ರಿದ್ದಾರಲ್ವ ಅರ್ಚಕರು ಫುಲ್ಲು ಬ್ಯುಸಿ, ಮನೆ ಎಲ್ಲ ಫುಲ್ಲು 2 ದಿನಲಿದ್ದ ಟಯರ್ಡ್ ಆಗಿಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಹಾಗಾಗಿ ಇವಾಗ ಮತ್ತೆ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ಲಮ್ಮ, ಅದಕ್ಕೋಸ್ಕರ ಅಂತಂದೇಳಿ ಆಗಂಗಿಲ್ಲ, ನನಗೆ 1 ದಿನ 2 ದಿನ ಆದರೂ ರೆಸ್ಟ್ ಬೇಕು ಅಂತ ಹೇಳಿದರು. ಸೊ ಯಾಕೆ ಇವಾಗ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಅಂತಂದರೆ, ನನ್ನ ಮದುವೆ ಆಗಿದ್ದ ಟೈಮ್ನಾಗ ನಾನು ನಮ್ಮಮ್ಮ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೆ, ನಮ್ಮ ಅಮ್ಮನ ಕಡೆ ಮನೆ ದೇವರಿಗೆ ಹೋಗಿದ್ದೆ ನನ್ನ ಮದುವೆ ಆಗಿದ್ಮೇಲೆ. ಬಟ್ ಅದಾದಮೇಲೆ ಇವಾಗ 7 ವರ್ಷ ಆದರೂ ಗುಟ್ಟಾಗಿ ನಾನು ಮನೆ ದೇವ್ರಿಗೆ ಹೋಗಿಲ್ಲ, ನಮ್ಮ ಮನೆ ದೇವ್ರಿಗೆ ಹೋಗಿಲ್ಲ. ನಮ್ಮ ಯಜಮಾನ್ರ ಮನೆ ದೇವ್ರ ಕಡೆಗೆ ಎಲ್ಲ ಹೋಗಿ ಬಂದಿದ್ದೀನಿ, ತುಂಬ ಸರಿ ಹೋಗಿದ್ದೀನಿ. ಅದಕ್ಕೆ ನಾನು ಯಾಕೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಮನಸ್ಸಿಗೆ, ಏನೋ ಸಮಥಿಂಗ್ ಅಂತಂದೇಳಿ. ಆಮೇಲೆ ಹುಲಿಗೆ ಮಗುಗೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ತುಂಬ ದರ್ಶನ ಎಲ್ಲ ಆಯಿತು, ಚೆನ್ನಾಗಾಯಿತು. ಬಟ್ ಒಂದೇ ಒಂದು ಕೊರಗು ಅಂತಂದರೆ ಇದೆ, ನಮ್ಮ ಮನೆ ದೇವ್ರಿಗೆ ಹೋಗಿಲ್ಲ ಅನ್ನೋದು. ಅದಕ್ಕೋಸ್ಕರ ಮಕ್ಕಳಾದ್ಮೇಲೆ ಮನೆ ದೇವ್ರಿಗೆ ಒಂದು ಸರಿ ಹೋಗಿ ಬರೋಣ ಅಂತಂದೇಳಿ. ಇವಾಗ ಮಕ್ಕಳಾಗಿದ್ದಾರೆ, ದೊಡ್ಡವರಾಗಿದ್ದಾರೆ. ಇವಾಗ ಮನೆ ದೇವ್ರು ಮೇನ್ ಅಲ್ವಾ, ಇವಾಗ ಯಜಮಾನ್ರ ಮನೆ ದೇವರು ಮೇನು, ಓಕೆ, ಅದು ತೊಂದರೆ ಇಲ್ಲ. ಬಟ್ ಆದರೂ ತಾಯಿ ಮನೆ ಕಡೆಯಿಂದ ನಾವು ಹುಟ್ಟಿದಾಗಿಂದನೂ ಬಂದಿರೋದಂತಹ ಅದು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆ ದೇವ್ರಿಗೆ ಹೋಗಿಲ್ಲ ಅಂದರೆ ಹೆಂಗೆ? ಅದಕ್ಕೋಸ್ಕರ ಹೋಗೋಣ, ಶ್ರಾವಣ ಮಾಸದಲ್ಲಿ ತುಂಬ ಒಳ್ಳೆಯದು ಅಂತಂದೇಳಿ ನಾನು ಅದೇ ಅನ್ಕೊಂಡು ಅಮ್ಮಗೆ ಫೋನ್ ಮಾಡಿಬಿಟ್ಟು ಹೇಳಿದೆ. ನಮ್ಮಮ್ಮ ಇದು ಬಂದ್ಬಿಡು, ಹೆಂಗೋ ನಮ್ಮ ತಮ್ಮನ ಹೆಂಡ್ತಿಗೂ, ನಮ್ಮ ತಮ್ಮನಿಗೂ ಮಗು ಆಗಿದೆ ಅಲ್ವಾ, ಹೆಣ್ಮಗು, ಆಗ ಅವರೂ ಹೋಗಬೇಕು, ಗಂಡ ಹೆಂಡ್ತಿ ಮತ್ತು ಮಗು ಹೋಗಬೇಕು. ಹಾಗೆ ನೀವು ಬಂದರೆ ಒಂದೇ ಕಾರಲ್ಲಿ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತಂದೇಳಿ ಹೇಳಿದರು. ಸರಿ, ಮತ್ತು ಕಡೆ ಶ್ರಾವಣ ಸೋಮವಾರ ಕಡೆ ಇದೆ ಅಲ್ವಾ, ಅದಕ್ಕೂ ತುಂಬ ಚೆನ್ನಾಗಿ ಹಬ್ಬ ಆಗುತ್ತೆ. ವೀರಭದ್ರೇಶ್ವರದ್ದು ಚೆನ್ನಾಗಿ ಹಬ್ಬ ಆಗುತ್ತೆ, ರಾಮಲಿಂಗೇಶ್ವರದ್ದು ನಮ್ಮ ಊರಲ್ಲಿ. ಹಾಗಾಗಿ ಆ ಹಬ್ಬನೂ ನೋಡ್ಕೊಂಡಂಗಾಗುತ್ತೆ, ಹೋಗಿ ಬರೋಣ ಅಂತಂದೇಳಿ ಈ ಥರ ಥಿಂಕಿಂಗ್ ಇತ್ತು. ಅದಾದಮೇಲೆ ನಮ್ಮ ಅಮ್ಮ ನಮ್ಮ ಅಪ್ಪನ ಅಕ್ಕನ ಮಗಳದು ಮನೆ ಓಪ್ನಿಂಗ್ ಇತ್ತು. ಇವತ್ತು ಸಂಡೇನೇ ಇತ್ತು, ಬಟ್ ಶನಿವಾರ ನೈಟ್ ಹೋಗಿದ್ರೆ ನಾವು ಸಂಡೇ ಅಲ್ಲಿ ಮನೆ ಓಪ್ನಿಂಗ್ ಮುಗಿಸ್ಕೊಂಡು ಹಂಗೆ ಮನೆ ದೇವರಿಗೆ ಹೋದರೆ ಆಯಿತು ಅಂತಂದೇಳಿ ಈ ಥರ ಪ್ಲ್ಯಾನಿಂಗ್ ಇತ್ತು ನಂದು. ಬಟ್ ಎಲ್ಲ ಎಡವಟ್ಟಾಗೋಯ್ತು. ಆಮೇಲೆ ನಮ್ಮ ಬಳ್ಳಾಪುರದಲ್ಲಿ ಅಂದರೆ ನಮ್ಮ ಅಜ್ಜಿ, ನಮ್ಮ ಅಪ್ಪನ ಅಮ್ಮನ ಅಕ್ಕ ತಂಗಿನ ಕರ್ಕೊಂಡು ಬರೋಣ ಅಂತಂದೇಳಿ ಅಂದ್ಕೊಂಡಿದ್ದೆ. ನಮ್ಮ ಅವ್ವ ಅಂತೀವಿ ನಾವು ಬಳ್ಳಾರಿ ಕಡೆಗೆ, ಕರ್ಕೊಂಡು ಬರೋಣ ಅಂತಂದೇಳಿ ಅಂದ್ಕೊಂಡಿದ್ದೆ. ಬಟ್ ಏನೇನೋ ಥಿಂಕಿಂಗ್ ಮಾಡಿಬಿಟ್ಟಿದ್ದೆ, ಊರಿಗೆ ಹೋಗ್ತೀನಲ್ಲ ಅಂತಂದೇಳಿ ಎಲ್ಲ ಹೋಮ ಅಂತ ಆಗೋಯ್ತು. ಯಾಕಂದರೆ ಇವಾಗ ನಾನು ಒಬ್ಬಳೇ ಹೋಗ್ಬೋದು, ಒಂದು ಮಗು ಇದ್ದರೆ ಹೆಂಗೋ ಕರ್ಕೊಂಡು ಹೋಗ್ಬೋದು. 360 ಕಿಲೋಮೀಟ್ರ್ ಇದೆ, ಬಟ್ ಟ್ವಿನ್ ಬೇಬೀಸ್ ಅಲ್ವಾ, ಇಬ್ಬರನ್ನು ಕರ್ಕೊಂಡು ಹೋಗೋಕ್ಕೆ ಆಗಂಗಿಲ್ಲ. ಸೊ ಅದಕ್ಕೋಸ್ಕರನೇ ಇಲ್ಲಿಗೆ ಕೈ ಬಿಟ್ವಿ. ಬಟ್ ಯಾವಾಗ ನಮ್ಮ ಯಜಮಾನ್ರು ಕರ್ಕೊಂಡು ಇನ್ನು ನೆಕ್ಸ್ಟ್ ವೀಕ್ವರೆಗೂ ಟೈಮ್ ಇದೆ ನನಗೆ ಹೋಗ್ಲಿಕ್ಕೆ. ನೋಡೋಣ, ನಮ್ಮ ಯಜಮಾನ್ರಿಗೇನೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಸಿರುಗುಪ್ಪಕ್ಕೆ ಹೋಗಬೇಕು, ಅಕ್ಕನ ಮನೆಗೆ ಹೋಗಬೇಕು, ನಮ್ಮ ದೊಡ್ಡ ಅಕ್ಕನ ಮನೆಗೆ. ನಮ್ಮ 2ನೇ ಅಕ್ಕ ಲಕ್ಷ್ಮಿ ಹಾಕಿ ಕರೀತಾಳೆ, ಅವ್ರ ಮನೆಗೂ ಹೋಗೋದು ಏನೂ ಗೊತ್ತಿಲ್ಲ. ಆಮೇಲೆ ಈಕೆ 3ನೇ ಅಕ್ಕ ಸಾವಿತ್ರ ಹಾಕಿ ಕರೀತಾಳೆ, ಅವ್ರ ಮನೆಗೂ ಹೋಗಿಲ್ಲ. 4ನೇ ಅಕ್ಕ ಅಂತೂ ಗಂಡ ಸಿಟ್ಟೆ ಆಗಿಬಿಟ್ಟಿದ್ದಾರೆ, ನಮ್ಮ ಊರಿಗೆ ಬರಲ್ಲ, ನೀನು ಬರೋಕ್ಕೆ ಹೋಗ್ಬೇಡ, ನೀನು ಯಾರಮ್ಮ ಅಂತ ಕೇಳೋ ಅಷ್ಟವರೆಗೂ ಹೋಗ್ಬಿಟ್ಟಿದ್ದೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ನಾನಿದ್ದೆ, ನಿನ್ನ ಮಗಳು ಮದುವೆ ಮಾಡ್ತೀರಲ್ಲಪ್ಪ ಅವಾಗ ಬರ್ತೀನಿ ಬಿಡು ಅಂತಂದೇಳಿ ಹೇಳಿದೆ. ಬಟ್ ನಾನು ಜಾಸ್ತಿ ಹೋದ ನನ್ನ ದೊಡ್ಡಕ್ಕನ ಮನೆಗೆ ಹೋಗೋದು.
ಅಲ್ಲಿಂದ ನನ್ನ ಅಮ್ಮನ ಮನೆಗೆ 20 ಕಿಲೋಮೀಟ್ರ್ ಅಲ್ವಾ, ಹಾಗಾಗಿ ಎಲ್ಲ ಅನುಕೂಲ ಆಗಿದೆ ಅಂತಂದೇಳಿ ಹೋಗ್ತೀನಿ. ಬಟ್ ಸಿಂಗಲ್ ಆಗಿದ್ದರೆ ನೋಡಿ ಎಲ್ಲಿಗೆ ಬೇಕಾದರೂ ಹೋಗಿ ಬರ್ಬೋದು. ಇವೆರಡು ಮಕ್ಕಳು ಕಟ್ಕೊಂಡು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ಇವಾಗ ಫ್ರೀಯಾಗಿ ಬಸ್ಗಳು ಬಿಟ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ಫುಲ್ಲು ಇದು ತುಂಬ ಹೋಗ್ಬಿಟ್ಟಿರ್ತಾರೆ. ಬಟ್ ನನಗೇನಂದರೆ ನಮ್ಮೂರಿಗೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ಸಿರುಗುಪ್ಪದಿಂದ. ಬಟ್ ನನಗೆ ಕಂಡಕ್ಟ್ರುಗಳೆಲ್ಲ ಪರಿಚಯ ಇದ್ದಾರೆ, ಯಾಕಂದರೆ ನಾನು ಕಾಲೇಜ್ ಟೈಮಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ನಲ್ವ, ಆವಾಗ ಫುಲ್ಲು ಪರಿಚಯ ನನಗೆ ಅವರೇ ಇದ್ದಾರೆ. ಮತ್ತು 1-2-3 ಈ ಥರ ಚೇಂಜ್ ಆಗಿರ್ಬೋದು ಅಷ್ಟೇ. ಕಂಡಕ್ಟ್ರುಗಳೆಲ್ಲ ಅವರೇ ಇದ್ದಾರೆ. ಬಟ್ ಹೋದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಅವ್ರಿಗಾದಂಥ ಸೀಟ್ ಇರುತ್ತಲ್ಲ ಅದನ್ನು ಬಿಟ್ಕೊಡ್ತಾರೆ ಮಕ್ಕಳಿದ್ದಾರೆ ಅಂತಂದೇಳಿ. ತುಂಬ ಅದಕ್ಕೋಸ್ಕರ ತುಂಬ ಅನುಕೂಲ ನನಗೆ. ಕಾಲೇಜ್ ಟೈಮಲ್ಲಿ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು. ಅದ್ರಾಗ ನನ್ನ ಫ್ರೆಂಡು PUC ಫ್ರೆಂಡು ವಿಶಾಲಾಕ್ಷಿ ಅಂತ ಇದ್ಲು. ಅವಳು ನಾನು ತುಂಬ ಟ್ರಾವೆಲೆಲ್ಲ ಮಾಡ್ತಾಯಿದ್ವಿ, ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಸಖತ್ತಾಗಿ ಟೈಮ್ ಪಾಸ್ ಆಗೋದು. ಕಾಲೇಜ್ ಟೈಮ್ ಅಂದ್ರೇ ಮೆಮೊರಿ ನಿಜ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಎಂಜಾಯ್ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ನಡಿವಿ ಉಡೆಗಳು ಅಂತಂದೇಳಿ ಅವೆರಡು ಊರಿಗೂ ಆಗ್ತಾ ಇರಲಿಲ್ಲ, ಜಗಳ ಆಗ್ತಾಯಿತ್ತು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್, ಆಟ ಆಡ್ತಾ ಇದ್ದೀರಾ? ಈಗ ರಾಜ ಹುಲಿ ಮೂವಿ ಇದರಲ್ಲಿ ನೋಡ್ಬೋದು ಹೆಂಗಿದೆ ಮೆಮೊರಿ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು ಅಂತಂದೇಳಿ. ಬಟ್ ಅದೇ ಥರ ನನಗೂ ನಮ್ಮ ಊರಿನ ಅನುಭವ ಆಗಿದೆ. ನನಗೂ ತುಂಬ ಚೆನ್ನಾಗಿತ್ತು ಕಾಲೇಜ್ಗೆ ಹೋಗೋ ಟೈಮಲ್ಲಿ. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಮತ್ತು ಹಿಂದಕ್ಕೆ ಹೋಗ್ಬೇಕು ಅಂತ ಅನಿಸುತ್ತೆ, ಅದು ಸಾಧ್ಯ ಇಲ್ಲ. ಮಾತು ಮುಂದಕ್ಕೆ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ನಾಳೆ ಬದುಕ್ತೀವ ಇಲ್ವಾ ಅನ್ನೋದು ಗೊತ್ತಿಲ್ಲ. ಪ್ರೆಸೆಂಟ್ ಇವಾಗ ಬದುಕಿದ್ದೀವಿ, ಎಂಜಾಯ್ ಮಾಡಬೇಕು ಅಷ್ಟೇ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇನ್ನೇನಿಲ್ಲ. ಓಕೆ, ಅದು ನಾನು ಮೋಟ್ರ್ ಹಾಕಿದ್ದೀನಿ, ತುಂಬೋಯ್ತು, ಆಫ್ ಮಾಡಿ ಬರ್ತೀನಿ. ಬೇಗ ತುಂಬೋಯ್ತು, ಆಫ್ ಮಾಡಿದೆ. ಆಮೇಲೆ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ನಮ್ಮ ಋಷಿಕಾ ಮನೆ ಮದುವೆ ಆಯ್ತಲ್ಲ ವರ್ಷ, ಅವ್ರ ಮನೆಗೆ ಹೋದ್ಲು ತಿಂಡಿ ತಿನ್ಕೊಂಡು. ಆಮೇಲೆ ನಮ್ಮ ಋತು ಎದ್ದುಬಿಟ್ಟು ರೂಪಕ್ಕ ಅವ್ರ ಮನೆಗೆ ಹೋದ್ಲು. ನಮ್ಮ ಯಜಮಾನ್ರು ಎದ್ದು ತಿಂಡಿ ತಿನ್ಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟೋದ್ರು. ಇವಾಗ ನಾನು ಒಬ್ಬಳೇ ಮನೆಯಲ್ಲಿ ಏನು ಅಡುಗೆ ಮಾಡಿ ಬೆಳಗ್ಗೆದೆ ತಿಂಡಿ ಮಾಡಿದೆ, ಪಾತ್ರೆ ತೊಳೆದಾಕ್ದೆ, ಕಸ ಗುಡಿಸ್ದೆ, ಮತ್ತು ಆಮೇಲೆ ಬಟ್ಟೆ ಒಗ್ದೆ. ಬಟ್ಟೆ ಅಂದರೆ ನನ್ನ ಮಕ್ಕಳದು ಕಕ್ಕ ಮಾಡಿರೋದು ಗಲೀಜಿರೋದು ಮಾತ್ರ ಕೈಯಿಂದ ವಾಶ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ನೋಡ್ಬೋದು ವಾಷಿಂಗ್ ಮಿಷಿನ್ ಇದೆ, ಆ ಬಕೆಟ್ನಾಗಿರೋದು ಬಟ್ಟೆ ಅದು ಬ್ರಷ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಇಷ್ಟು ಕೆಲಸ ಆಯಿತು. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನದ ಅನ್ನ, ಒಂದು ಸಾಂಬಾರು, ಒಂದು ಪಲ್ಯ ಮಾಡಬೇಕು. ಇದಾದಮೇಲೆ ಆವಾಗ ಫ್ರೀ ಆಗ್ತೀನಿ. 2:30-3 ಗಂಟೆಗೆಲ್ಲ ನನ್ನ ಕೆಲಸ ಮುಗಿದೋಗುತ್ತೆ. ಆವಾಗ ಆರಾಮಾಗಿ ನಿದ್ದೆ ಮಾಡಿಕೊಂಡು ರೆಸ್ಟ್ ನಂದು. 5 ಗಂಟೆವರೆಗೂ ರೆಸ್ಟು. 5 ಗಂಟೆ ಆದಮೇಲೆ ಎದ್ದು ಹಾಲ್ಗೆ ಹೋಗಿ ಬಂದು ಟೀ ಮಾಡಿಕೊಂಡು ಕುಡಿದು ಮತ್ತು ಆಮೇಲೆ ಸ್ವಲ್ಪ 7 ಗಂಟೆವರೆಗೂ ಫ್ರೀ. 7 ಗಂಟೆ ಆದಮೇಲೆ ಮತ್ತೆ ಅಡುಗೆ ಮಾಡೋದಕ್ಕೆ. ಆಮೇಲೆ ವಾಕಿಂಗು, ಇಲ್ಲೇ ದೇವಸ್ಥಾನ ಕಡೆಗೆ ವಾಕಿಂಗಿಗೆ ಹೋಗ್ತೀವಿ. ಇದೇ ನಂದು ವ್ಲಾಗ್ ಡೈಲಿ ಡೇ ರೂಟೀನ್ ಇಷ್ಟೇ. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಊಟಾಗಿ ನಮ್ಮ ಬಾಯ್ಸ್ಗಳು ಏನಂತಾರಂದರೆ, ಗಂಡ್ಮಕ್ಳು ಮನ್ಯಾಗ ಏನು ಮಾಡ್ತೀಯ, ಇದು ಅದೇ ಕೆಲಸ ಅಲ್ವಾ, ಏನು ಪಾತ್ರೆ ತೊಳ್ತೀವಿ, 1-2 ಅಡುಗೆ ಮಾಡ್ತೀವಿ, ಯಾರು ಮಾಡಲಾರ್ದೆ ನೀವೇನು ಮಾಡ್ತೀರಾ ಅಂತಂದಂತಾರೆ. ಡೈಲಿ ಅದೇ ಮಾಡೋ ಕೆಲಸ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಮಲಗಬೇಕು, ಎದ್ದೇಳಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳ್ಬೇಕು. ಪಾತ್ರೆ 3 ಸರಿ ಬೀಳ್ತಾವೆ, ಬೆಳಗ್ಗೆದೊಂದು, ಮಧ್ಯಾಹ್ನೊಂದು, ರಾತ್ರಿಗೊಂದು. ಇಷ್ಟು ಪಾತ್ರೆ ಬೀಳ್ತಾವೆ. ಬರೀ ಪಾತ್ರೆ ಅನ್ನೋದು 1 ಸರಿ ಹೇಳ್ಬೋದು ಅಷ್ಟೇ. ಬಟ್ ತೊಳೆಯೋರಿಗೆ ಗೊತ್ತಿರ್ತದೆ ಎಷ್ಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರೆಲ್ಲ ಎಷ್ಟು ಆರಾಮಾಗಿ ಹೇಳ್ಬಿಡ್ತಾರಪ್ಪ, ಏನು ಮಾಡೋಕ್ಕಾಗಲ್ಲ. ಬಟ್ ಅವರಿಗೆ ಅವ್ರ ಕೆಲಸ ಹೆಚ್ಚಾದರೆ ನಮಗೆ ಮನೆಯಾಗಿರೋರಿಗೆ ಕೆಲಸ ಇದು ಹೆಚ್ಚು. ಬಟ್ ಹೊರಗಡೆ ಹೋಗಿ ದುಡ್ಕೊಂಬಿಡ್ಬೋದು, ಅದು ತೊಂದರೆ ಇಲ್ಲ. ಅಪ್ಪ ಹೊರಗಡೆ ಹೋಗಿ ಕೆಲಸ ಮಾಡ್ಬಂದು ಮನೆಯಾಗ ಒಂದು ಕಸನೂ ಸಾಕು, ಮನೆಗೆ ಊಟ ಕೆಲಸ ಮಾಡಿದ್ದಾಳೆ ಅಂತಂದೇಳಿ ಶಬಾಷ್ ಅಂತಂದೇಳಿ ಅಂತಾರೆ. ಬಟ್ ಮನೆಯಾಗಿರೋರಿಗೆ ಆ ಕ್ರೆಡಿಟೇ ಸಿಗಲ್ಲ. ಹೇಳ್ಬೇಕಂತಂದರೆ ಅಯ್ಯೋ ಮನೆಗಿದ್ದೀಯಲ್ಲ ಬಿಡು, ಆರಾಮಾಗಿದೆಯಾ, ನಿಂದೇನಿಲ್ಲ ಅಂತಂದೇಳಿ ಹೇಳ್ತಾರೆ. ಹೆಣ್ಮಕ್ಳು ಮನೆಯಾಗಿದ್ದು ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಮಕ್ಕಳನ್ನ ನೋಡಿಕೊಂಡು ಈ ಮನೆ ಕೆಲಸ ಮಾಡಿಕೊಂಡು
ಹೆಂಗೆ ಗೊತ್ತಾ, ಅಡುಗೆ ಮಾಡೋದು ಇವಾಗ ಡೈಲಿ ಬೇರೆ 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 ಮಾಡಬೇಕು ಅಡುಗೆ. ಬೆಳಗ್ಗೆ ಬೇರೆ, ಮಧ್ಯಾಹ್ನ ಬೇರೆ, ಮತ್ತು ರಾತ್ರಿಗೆ ಬೇರೆ, ಮತ್ತು ತಿರ್ಗಾ ನಾಳೆ ಮತ್ತೆ ನಾಳೆಗೆ ಅದನ್ನು ಬೇರೆ ಬೇರೆ ಅಡುಗೆಗಳು. ಅಯ್ಯೋ ಅಪ್ಪ, ನಿಜ ಸಾಕಾಗುತ್ತೆ ಹೇಳ್ಬೇಕಂದ್ರೆ. ಮೈಂಡಲ್ಲೆಲ್ಲ ಅದೇ ಇರುತ್ತೆ, ಅಯ್ಯೋ ಕೆಲಸ ಐತೆ, ಕೆಲಸ ಮಾಡಬೇಕು, ಅಯ್ಯೋ ಅಡುಗೆ ಇವತ್ತೇನು ಮಾಡಬೇಕು, ಹಂಗೆ ಆ ಥರ ಮೈಂಡ್ ಇರುತ್ತೆ. ಬಟ್ ಏನಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ನಾವು ಹೆಣ್ಮಕ್ಳು, ಆ ಥರ ಸಿಚುವೇಶನ್ ಇರುತ್ತೆ. ಬಟ್ ಅವ್ರಿಗೆ ಏನು ಗೊತ್ತಾಗುತ್ತೆ ಅಲ್ವಾ? ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಮಗೂ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಇನ್ನು ಲಾಗ್ ಏನು ಮಾಡ್ತೀನಿ, ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡಬೇಕಲ್ವ. ಹಿಂಗೆ ಮಾತಾಡ್ಕೊಂತ ಕುಂತ್ಕೊಂಡ್ರೆ ಮಾತಾಡ್ತಾನೇ ಇರ್ತೀನಿ, ಅದಕ್ಕೋಸ್ಕರ ಸರಿನಾ. ಓಕೆ ಬಾಯ್, ಮತ್ತು ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಅಷ್ಟೇ.